ಹಳ್ಳಿ ಪವರ್ ಜಬರ್ದಸ್ತಾಗಿ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ಕೂಡ ಆಗಿದೆ. ಅದು ನಿಮ್ಗೆ ಗೊತ್ತಿದೆ. ಸೊ ಇವತ್ತೊಂದು ಎಪಿಸೋಡ್ ಇದೆ. ಆ ಎಪಿಸೋಡಲ್ಲಿ ಎಲ್ಲದೂ ಕೂಡ ತೋರಿಸ್ತಾರೆ. ನೆಕ್ಸ್ಟ್ ಟಾಸ್ಕ್ಗಳು ಬರುವಂತಹ ಸಮಯ, ಕ್ರೇಜಿ ಟಾಸ್ಕ್ಗಳು ವೇಟ್ ಮಾಡ್ತಾ ಇದ್ದಾವೆ ಮಾತ್ರ. ಸೊ ಕೆಲವೊಂದಿಷ್ಟು ಟಾಸ್ಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಳ್ತೀನಿ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಜಾಸ್ತಿ ಇನ್ಫಾರ್ಮೇಷನ್ ಹಾಗೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಸಖತ್ ಮೋಟಿವೇಶನ್ ಸಿಗುತ್ತೆ. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಸೊ ಇವಾಗ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗಿದ್ದು ದರ್ಶಿನಿ ಗೌಡ ಅವರಿಗೆ ಮತ್ತು ಅವರ ಒಪೋನೆಂಟ್ ಆಗಿ ಸ್ನೇಹ ಗೌಡ ಅವರಿಗೂ ಕೂಡ ಮಾತಿಗೆ ಮಾತಾಯಿತು. ಜೊತೆಗೆ ಸೆಕೆಂಡ್ ಸ್ಪರ್ಧೆಯಾಗಿ ಬಂದಂತಹ ಅನೀಶಾ ಅವರ ಜೊತೆ ಕೂಡ ಸಾಕಷ್ಟು ಮಾತಿಗೆ ಮಾತಾಗಿದೆ. ಹಜೀರಾ ಅವರಿಗೂ ಕೂಡ, ಬೆಂಕಿ ಹಜೀರಾ ಅವರಿಗೂ ಕೂಡ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅವಳು 3 ವಾರಕ್ಕೆ ಎಗರೋಗ್ತಾಳೆ ಬಿಡು ಅನ್ನುವಂತಹ ಮಾತು ಗಾನ್ವಿ ಅವರಿಂದ ಕೂಡ ಬಂದಿತ್ತು. ಅಂದರೆ ದರ್ಶಿನಿ ಅವರ ಸಿಸ್ಟರ್ ಅವ್ರ ತಂಗಿ. ಸೊ ಅವ್ರ ಮಾತಿಂದ ಬಂದಿತ್ತು. ಅವರು ಸೀಸನ್ 1ನಲ್ಲಿ ರನ್ನರ್ ಅಪ್ ಆಗಿದ್ರಲ್ವ ಅವರು. ಇದರಿಂದಾಗಿ ಏನಾಗಿದೆ, ಇಲ್ಲಿ ದರ್ಶಿನಿ ಗೌಡ ಅವರ ವಿರುದ್ಧ ಈಗಾಗಲೇ 3 ಜನ ಇದ್ದಾರೆ. ಸ್ನೇಹ ಗೌಡ, ಹಾಗೆಯೇ ಅನೀಶಾ, ಜೊತೆಗೆ ಹಜೀರಾ ಅವರು. ಆಲ್ರೆಡಿ ಅವರು ಒಂದು ರೀತಿ ಅಪೋನೆಂಟ್ ಅನ್ನೋ ರೀತಿಯಲ್ಲೇ ಆಗಿಬಿಟ್ಟಿದ್ದಾರೆ. ಇವಾಗ ಇಲ್ಲಿ ದರ್ಶಿನಿ ಗೌಡ ಅವ್ರು ವಿನ್ ಆದರೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಮತ್ತು ಹೈಪ್ ಕೂಡ ಕ್ರಿಯೇಟ್ ಆಗುತ್ತೆ. ಅದೇನೇ ಇಲ್ಲಿ ಹಜೀರಾ ಅಥವಾ ಅನೀಶಾ ಅಥವಾ ಸ್ನೇಹ ಗೌಡ ಅವ್ರು ಏನಾದರೂ ದರ್ಶಿನಿ ಅವ್ರ ವಿರುದ್ಧ ವಿನ್ ಆದರೆ ಉಳಿದಿರುವಂತಹ ಇಬ್ಬರು ಕೂಡ ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಕೊಡ್ತಾರೆ, ಇನ್ನಷ್ಟು ಇಲ್ಲಿ ದರ್ಶಿನಿ ಅವರಿಗೆ ಉರ್ಸೋದಕ್ಕೆ. ಸೊ ಹೀಗಾಗಿ ಹಳ್ಳಿ ಪವರ್ ಏನಿದೆ ಒಳ್ಳೆ ಕಿಕ್ ಸ್ಟಾರ್ಟನ್ನು ತಗೊಂಡಿದೆ. ಬಟ್ ಕೆಲವೊಂದಿಷ್ಟು ಅನ್ನೆಸೆಸರಿ ಮಾತುಗಳು ಬಂತು ಅವ್ರ ನಡುವೆ, ಡ್ಯಾಶ್ ಯು ಅನ್ನೋದೆಲ್ಲ, ಅದೆಲ್ಲ ಬೇಡವಾಗಿತ್ತು. ಬಟ್ ಸ್ಟಿಲ್ ಏನು ಮಾಡಲಿಕ್ಕಾಗಲ್ಲ, ಬಂದಿದೆ. ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ಇವಾಗ ಟಾಸ್ಕ್ ವಿಷಯಕ್ಕೆ ಬರೋದಾದರೆ ಏನೆಲ್ಲ ಟಾಸ್ಕ್ ಇರುತ್ತೆ, ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಮೊದಲನೇ ವಾರದಲ್ಲೇ ಕೋಳಿ ಹಿಡಿಯುವಂತಹ ಟಾಸ್ಕ್ ಇದೆ. ಮತ್ತು ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ. ಯಾರು ಜಾಸ್ತಿ ಕೋಳಿ ಹಿಡಿತಾರೋ ಸೊ ಅವರ ಒಪೋನೆಂಟ್ ಯಾರು ಇರ್ತಾರೋ ಅವ್ರ ತಲೆ ಮೇಲೆ ಮೊಟ್ಟೆ ಹೊಡಿಬೇಕು. ಸೊ ಆ ಟಾಸ್ಕ್ ಇದೆ. ಇನ್ನು ಸೆಕೆಂಡ್ ಏನಪ್ಪ ಅಂತ ಹೇಳಿದ್ರೆ ಬೆರಣಿಯನ್ನು ಮಾಡುವಂತಹ ಟಾಸ್ಕ್ ಇದೆ. ಬಟ್ ಇದರಲ್ಲಿ ಒಂದು ರೀತಿ ಗುಂಪಾಗಿ ಆಡೋದಿದೆ, ಇಬ್ಬಿಬ್ರು ಸೇರಿ ಆಡೋದಿರುತ್ತೆ. ಮೊದಲು ಕಲೆಕ್ಟ್ ಮಾಡಬೇಕು ಸಗಣಿನ ಕಲೆಕ್ಟ್ ಮಾಡಿ ಆದಮೇಲೆ ಒಂದು ಲೈನ್ ಇರುತ್ತೆ. ಈ ಕಡೆ ಒಬ್ರು ಸ್ಪರ್ಧಿ ಇರ್ತಾರೆ ಮತ್ತು ದೂರ ಇನ್ನೊಬ್ರು ಇರ್ತಾರೆ. ಇಲ್ಲಿಂದ ಅವರು ಬುಟ್ಟಿಲಿರುತ್ತಲ್ಲ ಸಗಣಿ, ಅದನ್ನು ರೌಂಡ್ ಮಾಡಿ ಎಸಿಬೇಕು. ಅದನ್ನು ಇನ್ನೊಬ್ರು ಅಲ್ಲಿ ಕ್ಯಾಚ್ ಹಿಡ್ಕೊಂಡು ಅದನ್ನು ತೊಗೊಂಡು ಹೋಗಿ ಒಂದು ಬೋರ್ಡನ್ನು ಕೊಟ್ಟಿರ್ತಾರೆ, ಆ ಬೋರ್ಡ್ ಮೇಲೆ ಬೆರಣಿನ ತಟ್ಟಬೇಕು. ಸೊ ಈ ರೀತಿಯ ಟಾಸ್ಕ್ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಒಂದು ಆರ್ಮಿ ಟಾಸ್ಕ್ ಕೂಡ ಇರುತ್ತೆ. ಅಂದರೆ ಇವಾಗ ಒಂದು ರಾಡ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಲೈನ್ ಮಾಡಿರ್ತಾರೆ, ಸ್ಟ್ರೇಟ್ ಆಗಿರಲ್ಲ ಅದು. ಹಿಂಗೆ ಹೋಗಿ ಫಾರ್ ಎಕ್ಸಾಂಪಲ್ ಹಿಂಗೆ ಬಂದು ಹಿಂಗೆ ಸ್ಟ್ರೇಟ್ ಹೋಗಿ ಹಿಂಗೆ ಬಂದು ಹಿಂಗೆ ಇರುತ್ತೆ. ಬಟ್ ಅದರ ಲೆಂತ್ ಏನಿದೆ ತೀರಾ ಕಡಿಮೆ ಇರುತ್ತೆ, ಒಂದಿಷ್ಟು ಇರುತ್ತೆ ಅಷ್ಟೇ, ಒಂದಿಷ್ಟು ಅಗಲ ಇರುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಇಲ್ಲಿಂದ ಲಾಸ್ಟ್ ತನಕನೂ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಯಾರು ಹೋಗ್ತಾರೆ ಅಂತ ನೋಡಬೇಕು. ಆ ರೀತಿಯಾಗಿ ಟಾಸ್ಕ್ ಕೂಡ ಇದೆ. ಜೊತೆಗೆ ಹಳ್ಳಿ ಸೊಗಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಟಾಸ್ಕ್ ಕೂಡ ಇದೆ. ಅದು ಒಂದು ಇವಾಗ ಅವರು ಪ್ರತಿಯೊಬ್ಬರಿಗೂ ಕೂಡ ಮನೆ ಅಂತ ಕೊಟ್ಟಿರ್ತಾರಲ್ವ, ಅವ್ರ ಮನೇಲಿ ಇರಬೇಕು ಇವ್ರ ಮನೇಲಿ ಇರಬೇಕು ಅಂತ. ಆವಾಗ ಅಲ್ಲಿನ ಹಸುಗಳನ್ನು ಡೆಕೋರೇಷನ್ ಮಾಡಿ, ಅದನ್ನು ಮೊದಲನೇದಾಗಿ ವಾಶ್ ಮಾಡಿ, ಅದಕ್ಕೆ ಚೆನ್ನಾಗಿ ಡೆಕೋರೇಟ್ ಮಾಡಿ ಅದನ್ನು ಕರ್ಕೊಂಡು ಬರಬೇಕು. ಮತ್ತು ಅಲ್ಲೊಂದು ಟಾಸ್ಕ್ ಕೊಡ್ತಾರೆ, ಒಂದು ವಿಷಯವನ್ನು ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಬೆಂಕಿ ಹಜೀರಾ ಅವರು ಮಸ್ತಾಗಿ ಮಾಡಿದ್ದಾರೆ, ಹಾಗೆಯೇ ಸಖತ್ ಖುಷಿನಲ್ಲೂ ಕೂಡ ಇದ್ದರು. ಸೊ ಈ ರೀತಿಯಾಗಿ ಸಾಕಷ್ಟು ಟಾಸ್ಕ್ಗಳು ಮೊದಲ ವಾರದಲ್ಲೇ ಬರ್ತಾ ಇದೆ. ಮೊದಲ ವಾರ ಸಖತ್ ಪವರ್ ಪ್ಯಾಕ್ ಆಗಿರುತ್ತೆ. ಪವರ್ ಪ್ಯಾಕ್ ಆಗಿರುವಂತಹ ಟಾಸ್ಕ್ಗಳಿದ್ದಾವೆ, ಒಂದಕ್ಕಿಂತ ಒಂದು ಮಸ್ತಾಗಿದೆ. ಅವಾಗಿವಾಗಲ್ಲ, ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟನ್ನು ಕೊಡಬೇಕು ಅಂತಂದರೆ 2 ಅಪ್ಡೇಟ್ ಕೊಡ್ತೀನಿ. ಮೊದಲನೇದು, ದರ್ಶಿನಿ ಗೌಡ ಅವರು ಜಬರ್ದಸ್ತಾಗಿ ಗೇಮ್ ಆಡಿದ್ದಾರೆ. ಕೋಳಿ ಹಿಡಿಯೋ ಟಾಸ್ಕಲ್ಲಿ ಮಸ್ತಾಗಿ ಆಡಿದ್ದಾರೆ ಮಾತ್ರ, ಸೂಪರ್ವಾಗಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಮಸ್ತಾಗಿ ಕಂಬ್ಯಾಕ್ ಮಾಡಿದ್ರು, ಚೆನ್ನಾಗಿ ಆಡಿದ್ದಾರೆ. ಇನ್ನು ಬೆಂಕಿ ಹಜೀರಾ ಅವರು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ. ಆ ಆರ್ಮಿ ಟಾಸ್ಕಲ್ಲಿ ಮಸ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟರು, ಸಖತ್ ಕ್ರೇಜಿ ಪರ್ಫಾರ್ಮೆನ್ಸ್. ಬರೀ ಮಾತಷ್ಟೇ ಅಲ್ಲ, ಬೆಂಕಿ ಅಂದರೆ BB ಅಂದರೆ ಬೆಣ್ಣೆ ಅಂದ್ಕೊಂಡಿದ್ದೀರಾ, ಅಲ್ಲ ಬೆಂಕಿ ಅಂತ ಹೇಳಿದ್ರಲ್ವ. ಸೊ ಪ್ರೂವ್ ಮಾಡ್ತಾ ಇದ್ದಾರೆ ನಿಧಾನಕ್ಕೆ. ಸೆಕೆಂಡ್ ಪ್ಲೇಸನ್ನು ಗಳಿಸ್ಕೊಂಡಿದ್ದಾರೆ ಆ ಒಂದು ಆರ್ಮಿ ಟಾಸ್ಕಲ್ಲಿ. ಸಖತ್ತಾಗಿರೋ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಇನ್ನು ನೆಕ್ಸ್ಟ್ ಮಾತಾಡಬೇಕು ಅಂತ ಹೇಳಿದ್ರೆ ಅನೀಶ್ ಅವರು ಸ್ವಲ್ಪ ಹಿಂದೆ ಉಳ್ಕೊಂಡಂಗೆ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಕಮ್ಬ್ಯಾಕ್ ಮಾಡ್ಬೋದೇನೋ. ಇನ್ನೂ ಟಾಸ್ಕ್ಗಳೆಲ್ಲ ಜಾಸ್ತಿ ಇದ್ದಾವೆ, ಇನ್ನೂ ವಾರಗಳೆಲ್ಲ ಇದ್ದಾವೆ, ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸದ್ಯಕ್ಕಂತೂ ದರ್ಶಿನಿ ಅವರು ಒಳ್ಳೆ ಫೈಟನ್ನು ಕೊಡ್ತಾ ಇದ್ದಾರೆ. ಸ್ನೇಹ ಗೌಡ ಅವರು ಕೂಡ ಸ್ವಲ್ಪ ಎಡುತ್ತಾ ಇದ್ರು ಟಾಸ್ಕಲ್ಲಿ, ಬಟ್ ಚೆನ್ನಾಗಿ ಕಂಬ್ಯಾಕನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಲ್ಲಿ ಪೊಟೆನ್ಷಿಯಲ್ ಇದೆ, ನನ್ನ ಪ್ರಕಾರ ಅವ್ರು ಇರ್ತಾರೆ ಕೊನೆ ತನಕ ಅಂತ ಅನಿಸುತ್ತೆ. ಒಳ್ಳೆ ಪೊಟೆನ್ಷಿಯಲ್ ಇದೆ ಮತ್ತು ಸಖತ್ತಾಗಿ ಸ್ಟ್ರಾಂಗಾಗೂ ಕೂಡ ಇದ್ದಾರೆ. ಸೊ ಒಂದೇ ಮ್ಯಾಚಿಂದ ಡಿಸೈಡ್ ಮಾಡಲಿಕ್ಕಾಗಲ್ಲ, ಅಥವಾ ಒಂದೇ ವಾರದಲ್ಲಿ ಡಿಸೈಡ್ ಮಾಡಲಿಕ್ಕಾಗಲ್ಲ. ನನ್ನ ಪ್ರಕಾರ ಸ್ನೇಹ ಗೌಡ ಅವರಲ್ಲಿ ಜಾಸ್ತಿ ಪೊಟೆನ್ಷಿಯಲ್ ಇದೆ, ದರ್ಶಿನಿ ಅವರಲ್ಲೂ ಕೂಡ ಜಾಸ್ತಿ ಪೊಟೆನ್ಷಿಯಲ್ ಇದೆ, ಬೆಂಕಿ ಹಜೀರಾ ಅವರಲ್ಲೂ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ 3 ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಬೆಂಕಿ ಹಜೀರಾ ಅವರು ಸಖತ್ ಖುಷಿಯಾಗಿ ಬೋಲ್ಡಾಗಿ ಎಲ್ಲ ಗೇಮ್ಗಳನ್ನು ಆಡ್ತಾ ಇದ್ದಾರೆ.
ಮತ್ತು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಸೊ ಗ್ರೋತ್ ಚೆನ್ನಾಗಿದೆ. ದರ್ಶಿನಿ ಗೌಡ ಅವರು ಕೂಡ ಅಷ್ಟೇ ಸ್ಟೇಜ್ ಮೇಲೆ ಅಷ್ಟೊಂದು ಮಾತಾಡಿಲ್ಲ, ಘಾಟಿ ಗಾನ್ವಿ ಅವರೇನೆ ಜಾಸ್ತಿ ಮಾತಾಡಿದ್ದು. ಬಟ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ದರ್ಶಿನಿ ಗೌಡ ಅವರು. ಇನ್ನೊಂದೆಡೆ ನೋಡೋಣ ಮುಂದೆ ಇದು ಹೆಂಗೆ ಹೋಗುತ್ತೆ ಅಂತ ಹೇಳಿ. ಯಾರೋ ಒಂದು ಬದ್ಧ ವೈರಿಗಳು ಯಾರು ಆಗ್ತಾರೆ ನೋಡೋಣ. ಸದ್ಯಕ್ಕೆ ನನಗೆ ಯಾಕೋ ಇಲ್ಲಿ ದರ್ಶಿನಿ ಗೌಡ ವರ್ಸಸ್ ಸ್ನೇಹ ಗೌಡ ಇವರಿಬ್ಬರು ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಇದು ಯಾವ ರೀತಿಯಾಗಿ ಹೋಗುತ್ತೆ ಅಂತ ನೋಡೋಣ. ಕಳೆದ ಸೀಸನಲ್ಲಿ ಘಾಟಿ ಗಾನವಿ ವರ್ಸಸ್ ರಶ್ಮಿ ಅನ್ನೋ ರೀತಿಯಲ್ಲಿತ್ತು. ಈ ಸಲ ಏನಾಗುತ್ತೆ ನೋಡುವ. ರಗಡ್ ರಶ್ಮಿ ವರ್ಸಸ್ ಘಾಟಿ ಗಾನವಿ ಆಗಿತ್ತು ಕಳೆದ ಸೀಸನ್. ಈ ಸೀಸನ್ ಸ್ನೇಹ ಗೌಡ ವರ್ಸಸ್ ದರ್ಶಿನಿ ಗೌಡ ಆಗುತ್ತಾ, ಅಥವಾ ಬೇರೆ ಯಾರಾದರೂ ಎಂಟ್ರಿ ಕೊಡ್ತಾರಾ, ಇವರಿಬ್ಬರು ಫೈನಲಿ ಬರ್ತಾರಾ ಇಲ್ವಾ, ಅದೆಲ್ಲದನ್ನ ಮುಂದೆ ನೋಡ್ತಾ ಹೋಗೋಣ. ಇವಾಗ ತಾನೇ ಸ್ಟಾರ್ಟ್ ಆಗಿದೆಯಲ್ವಾ. ಸೊ ಪ್ರತಿ ವಾರನೇ ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ಕ್ಲೋಸ್ ಆಗಿ, ಆವಾಗ ಅದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಹಾಗೆಯೇ ಜೊತೆಗೆ ಟಾಸ್ಕ್ನ ಅಪ್ಡೇಟ್ಗಳು ಕೂಡ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರ್ತವೆ. ಸೊ ಮಿಸ್ ಮಾಡದೆ ಈ ಚಾನಲನ್ನು ಫಾಲೋ ಮಾಡಿ, ಹಾಗೆಯೇ ಆದಷ್ಟು ಸಪೋರ್ಟ್ ಮಾಡಿ. ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟನ್ನು ಕೊಡೋ ಜವಾಬ್ದಾರಿ ನಂದು. ನನ್ನ ಚಾನಲನ್ನು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋ ಜವಾಬ್ದಾರಿ ನಿಮ್ಮದು. ಆದಷ್ಟು ಲೈಕ್ ಮಾಡಿ. ಎಲ್ಲರೂ ಕೂಡ ಏನಾದರೂ ಒಂದು ಕಮೆಂಟ್ ಮಾಡಿ. ವಿಡಿಯೋ ನೋಡಿ ಜಸ್ಟ್ ಸ್ಕಿಪ್ ಮಾಡಿಬಿಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅದನ್ನು ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬೇಕು. ಆದಷ್ಟು ರೆಸ್ಪಾನ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡುವಾಗ ಕೆಲವೊಂದಿಷ್ಟು ತಪ್ಪಿರಬಹುದು. ನಾನು ಇವತ್ತು ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೆ. ಸೊ ಹೀಗಾಗಿ ಸ್ವಲ್ಪ ತಡವರಿಸ್ತಾ ಇದೆ, ವಯಸ್ಸು ಸುಸ್ತಾಗಿದೆ. ಸೊ ಹೀಗಾಗಿ ಬಟ್ ಅಪ್ಡೇಟನ್ನು ಕೊಡೋಣ ಅಂತ ಹೇಳಿನೇ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಲೇಟಾಗಿ ವಿಡಿಯೋ ಬಂದಿದ್ದರೂ ಕೂಡ ಪಕ್ಕ ಮಾಹಿತಿ ಇದೆ. ಸೊ ಆದಷ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.